ಬಹಳಷ್ಟು ಚರ್ಚೆಗಳು ಹೇಳಿಕೆಗಳು ಪಕ್ಷಕ್ಕೆ ಗೊಂದಲ ಆಗ್ತಾ ಇಲ್ವಾ ಸರ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳು ಅದೆಲ್ಲ ನೋಡಲಿಕ್ಕೋಸ್ಕರನೇ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದ್ದಾರೆ ಅವರು ಮಾತಾಡ್ತಾರೆ. ಅಲ್ಲ ಈ ರೀತಿ ಪದೇ ಪದೇ ಹೇಳಿಕೆ ಕೊಡ್ತೀವಿ ನನಗೆ ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳಕ್ಕೆ ಹೇಳೋರೆ ಅದನ್ನು ನೋಡ್ಕೊತೀನಿ. ಮಂಡ್ಯದಲ್ಲಿ ಜಿಲ್ಲೆನ ಸಮಸ್ಯೆಗಳು ಆಗು ಹೋಗುಗಳ ಬಗ್ಗೆ ಗಮನ ಹರಿಸೋಕ್ಕೆಲ್ಲ ಹೇಳ್ತೀನಿ. ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪೋ ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ. ಅವ್ರು ತೀರ್ಮಾನ ತೆಗೆದಾರೆ, ಅವ್ರು ಸಮರ್ಥರಿದ್ದಾರೆ. ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ. ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ, ಅವರು ದೊಡ್ಡ ನಾಯಕರು, ಅದರಿಂದ ಅವ್ರು ನೋಡ್ಕೊಳ್ತಾರೆ. ನಾನು ಯಾವ ವಿಚಾರನೂ ಮಾತಾಡ್ಲಿಕ್ಕೆ ಹೋಗಲ್ಲ, ಎಲ್ಲವನ್ನು ಪಕ್ಷ ತೀರ್ಮಾನ. ನಾನು ಹೇಳಿದ್ನಲ್ಲ ಗುರು, ಪಕ್ಷ ತೀರ್ಮಾನ ತಗೊಳುತ್ತೆ, ಪಕ್ಷಕ್ಕೆ ಬಿಟ್ಟದ್ದು ವಿಚಾರ. ಈಗ ನಾನು ರಾಜಣ್ಣನು ನನ್ನ ಕೊಲೀಗ್ಸು, ಇನ್ನೊಬ್ಬರು ನನ್ನ ಕೊಲೀಗ್ಸು. ನಾನು ರಾಜಣ್ಣಗಿಂತ ಮೇಲೂ ಇಲ್ಲ, ರಾಜಣ್ಣಗಿಂತ ಕೆಳಗೂ ಇಲ್ಲ. ನಾನು ಈಗ ಪರಮೇಶ್ವರ್ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ರಾಜಣ್ಣ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ಸತೀಶ್ ಜಾರಕಿಹೊಳಿ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ಅದು ನನಗೆ ಸೂಕ್ತ ಅಲ್ಲ. ಅದು ಸಿ ಎಮ್ ಇದ್ದಾರೆ, ಡಿ ಸಿ ಎಮ್ ಇದ್ದಾರೆ, ಅದ್ರ ಮೇಲ್ಪಟ್ಟವರು AICC ಇದ್ದಾರೆ, ಅವರು ಅದನ್ನು ಬಗೆಹರಿಸ್ತಾರೆ. ಇಬ್ಬರು ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿಗೆ ಬರ್ತಾರೆ, ಯಾರು ಏನು ಮಾತಾಡ್ತಾರೆ, ಅದು ಯಾವುದಕ್ಕೂ ಮಧ್ಯಪ್ರವೇಶ ಮಾಡೋ ಅಂತ ನನ್ನ ಕೆಲಸ ಅಲ್ಲ. ನನಗೇನು ಗೊತ್ತಿಲ್ಲಪ್ಪ, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ. ನಾನೇನು ಮಾತಾಡಲ್ಲ. ನನಗೆ ಪಕ್ಷಕ್ಕೂ ಮುಜುಗರ ತರೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು. ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು, ಅಷ್ಟೇ ನನ್ನ ಕೆಲಸ. ಈ ಅಶೋಕ್ ನೋಡ್ರಿ, ಅಶೋಕು ಫಸ್ಟು ಅವ್ರ ತಟ್ಟಲ್ಲಿರ್ತಕ್ಕಂಥ ಹೆಗಡನ್ನ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು, ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ. ಒಬ್ಬ ರಾಜ್ಯದ ಅಧ್ಯಕ್ಷರು ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಫೈಟಿಂಗ್ ಅಂತಾರೆ, ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಅಂತ ಮುಟ್ಲಿ ನನ್ನ ಅಂತಾರೆ. ಅದನ್ನೇ ಸರಿಪಡಿಸೋಕ್ಕಾಗದೇ ಇರೋ ಮೊನ್ನೆ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ಬರೇ. ವಿಧಾನ ಪರಿಷತ್ತು ವಿಧಾನಸಭೆ ನಾಯಕರೇ ಹೋಗಿ ನೀವು ಒಬ್ಬರೇ ಹಿಡ್ಕೊಂಡಂತವ್ರು, ಅವ್ರ ಜೊತೆ ಒಬ್ಬರೂ ಇಲ್ಲ. ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ. ಅಶೋಕ್ಗೆ ನೋಡಿರಿ, ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಮಾಡಿದ್ದಾರೆ. ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು. ಬಟ್ ಆದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಅವ್ರ ಕೈಲಿ ಅವಕಾಶಗಳಿಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಅರ್ಥ ಇಲ್ಲ, ಶಕ್ತಿನೇ ಇಲ್ಲ ಅಂತ ಹೇಳಿ. ಕಾಂಗ್ರೆಸ್ಸಲ್ಲಿ ಏನೂ ಆಗ್ತಿಲ್ಲ ನೋಡ್ರಿ, ಎಲ್ಲವೂ ಸರೋಗುತ್ತೆ. ಇಷ್ಟೆಲ್ಲ ಮಾತುಕತೆಗೆ ಪ್ರಜಾಪ್ರಭುತ್ವದಲ್ಲಿ ಮಿನಿಮಮ್ ಏನೋ ಇರಬೇಕು ಮಾತಾಡ್ತಾರೆ. ಅಷ್ಟೊಂದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಥರ, ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಥರ ಏನೂ ಆಗಲ್ಲ. ಅದು ನೋಡ್ಕೋತಾರೆ. ನಮ್ಮ ಖರ್ಗೆಯವರು ಇದೇ ಕರ್ನಾಟಕದ ಸುಪುತ್ರ, ರಾಷ್ಟ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಎಲ್ಲವನ್ನು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ವಿಶ್ವಾಸ ಇದೆ. ಇನ್ನೇನೋ ಬೇರೆ ವಿಚಾರ ಇದೆಯಾ? ಸರಿ.